ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾನ್ಯ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಈ ಸರ್ವಿಸಸ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿಯಲ್ಲಿ ನೋಡಬಹುದು 488 ಪಾಯಿಂಟ್ಸ್ ಅಥವಾ 2.06% ಡೌನ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ಏಷ್ಯನ್ ಮಾರ್ಕೆಟ್ ಗಳು ಹಾಗೆ ಗಿಫ್ಟ್ ನಿಫ್ಟಿ ಎಲ್ಲವೂ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಆ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು. ಇಲ್ಲಿ ಸ್ವಲ್ಪ ಮೊಮೆಂಟಮ್ ಸಿಕ್ತು, ರಿಕವರಿ ಆಗುತ್ತೇನೋ ಅನ್ನೋ ರೀತಿ, ಬಟ್ ಆಗ್ಲಿಲ್ಲ. ಮತ್ತೆ ಕೊನೆಯಲ್ಲೂ ಕೂಡ ಒಂದ್ ಸ್ವಲ್ಪ ಮೊಮೆಂಟಮ್ ಬಂತು, ಬಟ್ ಅಗೇನ್ ಅದು ಡೌನ್ವರ್ಡ್ ಮೊಮೆಂಟಮ್ ಕಂಟಿನ್ಯೂ ಆಯ್ತು. ಎಲ್ಲೋ ಏನು ಅಂತ ದೊಡ್ಡ ರಿಕವರಿ ಮೋಡ್ಗೆ ಬರಲೇ ಇಲ್ಲ. ಆಕ್ಚುಲಿ ಸ್ವಲ್ಪ ರಿಕವರ್ ಆಗ್ಬೋದೇನೋ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು. ಹಾಗಾಗಿ ಏನಾದ್ರೂ ಫುಲ್ ಬ್ಯಾಕ್ ಬರ್ಬೋದಾ ಅನ್ನುವಂತ ಹೋಪ್ಸ್ ಇತ್ತು. ಆದ್ರೆ ಆ ರೀತಿ ಮೊಮೆಂಟಮ್ ಏನ್ ಬರಲಿಲ್ಲ. 2% ಗಿಂತ ಜಾಸ್ತಿ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 1470 ಪಾಯಿಂಟ್ಸ್ ಅಥವಾ 1.93% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್ ನಂತರ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಓವರ್ ಆಲ್ ನಿಯರ್ಲಿ 2% ಡೌನ್ ಅಲ್ಲಿ ಸೆನ್ಸೆಕ್ಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 2.61% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 2.16% ಡೌನ್ ಫಾಲ್ ಇದೆ. ನಿಫ್ಟಿ 200 2.25% ಡೌನ್ ಆಗಿದೆ. ನಿಫ್ಟಿ 500 ಅಲ್ಲಿ 2.31% ಡೌನ್ ಆಗಿದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಅಬೌವ್ 2% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ 2% ಇಂತೂ ಒಳಗಡೆ ಇಲ್ವೇ ಇಲ್ಲ. 2% ಗಿಂತೂ ಜಾಸ್ತಿನೇ ಡೌನ್ ಫಾಲ್ ಇದೆ. ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ. ಯಾಕಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 2.5% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 2.65% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 150 2.68% ಡೌನ್ ಇದೆ. ಅಂದ್ರೆ ಇಲ್ಲಿ 2.5% ಗಿಂತ ಮೇಲೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 2.42% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 100 2.51% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 250 2.68% ಡೌನ್ ಆಗಿದೆ. ಅಂದ್ರೆ ಇಲ್ಲೂ ಕೂಡ 2.5% ಅಥವಾ ಅಬೌವ್ 2.5% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ ಆಗ್ಬಹುದು ಅಥವಾ ಸ್ಮಾಲ್ ಕ್ಯಾಪ್ ಆಗ್ಬಹುದು, ಎರಡೂ ಕಡೆ 2.5% ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ನಿಯರ್ಲಿ 3% ಡೌನ್ ಇದೆ. ಒಟ್ಟಿನಲ್ಲಿ ಎಲ್ಲೂ ಬಿಲೋ 2% ಪರ್ಫಾರ್ಮೆನ್ಸ್ ಬರಲೇ ಇಲ್ಲ. ಎಲ್ಲ ಕಡೆ 2 ರಿಂದ 2.5-3% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಇವತ್ತು ಪಾನಿಕ್ ಸೆಲ್ಲಿಂಗ್ ಅಂತಾನೆ ಹೇಳ್ಬಹುದು ಇವತ್ತಿನ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಎಸ್ಪೆಷಲಿ ವೀಕೆಂಡ್ ಆಗಿರೋದ್ರಿಂದ ವೀಕೆಂಡ್ ಅಲ್ಲಿ ಯಾವ ಸುದ್ದಿ ಬರುತ್ತೋ ಗೊತ್ತಿಲ್ಲ. ಬಹುಶಃ ಆ ಕಾರಣಕ್ಕೆ ಒಂದಷ್ಟು ಜನ ಎಕ್ಸಿಟ್ ಮಾಡಿರ್ತಾರೆ ಟ್ರೇಡ್ಸ್ ಅನ್ನ, ಜೊತೆಗೆ ಡೆಲಿವರಿ ಟ್ರೇಡ್ಸ್ ಅನ್ನು ಕೂಡ. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ ಡೌನ್ವರ್ಡ್ ಮೊಮೆಂಟಮ್ ಕಂಟಿನ್ಯೂ ಆಗಿದೆ. 3.6% ಡೌನ್ ಅಲ್ಲಿ ನಿಫ್ಟಿ ಆಟೋ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ ಬಂದ್ರೆ ಇಲ್ಲೂ ಕೂಡ ನಿಯರ್ಲಿ 2.5% ಡೌನ್ ಫಾಲ್ ಇದೆ. ಇನ್ನು ಫೈನಾನ್ಷಿಯಲ್ ಸರ್ವಿಸಸ್ 2.04% ಡೌನ್ ಆಗಿದೆ. FMCG 0.5% ಡೌನ್ ಆಗಿದೆ. ನಿಫ್ಟಿ IT 1.72% ಡೌನ್ ಆಗಿದೆ. ಮೀಡಿಯಾ 3.56% ಡೌನ್ ಆಗಿದೆ. ಮೆಟಲ್ 4.82% ಅಂದ್ರೆ ನಿಯರ್ಲಿ 5% ಡೌನ್ ಆಗಿದೆ ಮೆಟಲ್ ಸೆಕ್ಟರ್ ಇವತ್ತು. ಫಾರ್ಮಾ 1.9% ಡೌನ್ ಆಗಿದೆ. PSU ಬ್ಯಾಂಕ್ ಗಳಲ್ಲಿ 3.72% ಡೌನ್ ಇದೆ. ಇಲ್ಲೂ ಕೂಡ ಆಲ್ಮೋಸ್ಟ್ ನಿಯರ್ಲಿ 4% ಡೌನ್ ಫಾಲ್ ಇದೆ. ರಿಯಾಲಿಟಿ 1.35% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 2.1% ಡೌನ್ ಇದೆ. ಹೆಲ್ತ್ ಕೇರ್ 1.8% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ 3% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 2.18% ಡೌನ್ ಇದೆ. ಕೆಮಿಕಲ್ 2.66% ಡೌನ್ ಇದೆ. ಅಂದ್ರೆ ಎಲ್ಲಾ ಕಡೆನೂ ಬ್ಲಡ್ ಬಾತ್, ಎಲ್ಲೂ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಇದ್ರಲ್ಲಿ ಕಡಿಮೆ ಡೌನ್ ಆಗಿದ್ದು ಅಂದ್ರೆ ಅದು FMCG ಜಸ್ಟ್ 0.5% ಬಿದ್ದಿದೆ. ಇನ್ನೆಲ್ಲಾ ಕಡೆ 2.5%, 3%, ಅಪ್ ಟು 5% ವರೆಗೂ ಕೂಡ ಬಿದ್ದಿದೆ. ಮೆಟಲ್ ಸೆಕ್ಟರ್ ಹಾಗೂ ಆಟೋ ನಂತರ PSU ಬ್ಯಾಂಕ್ ಗಳಲ್ಲಿ ಲಾಸ್ಟ್ 1 ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಲ್ಲಿ ಈಗ ಹೆವಿ ಪ್ರಾಫಿಟ್ ಬುಕಿಂಗ್ ಕಂಡು ಬರ್ತಾ ಇದೆ. ಇನ್ಸ್ಟಿಟ್ಯೂಷನ್ಸ್ ಬಹುಶಃ ಎಕ್ಸಿಟ್ ಆಗೋ ತರ ಕಾಣ್ತಾ ಇದೆ ಈ ಡೌನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಎಕ್ಸಿಟ್ ಆದ್ರೆ ಇಷ್ಟೇನು ದೊಡ್ಡ ರಿಯಾಕ್ಷನ್ ಬರೋದಿಲ್ಲ. ಇನ್ಸ್ಟಿಟ್ಯೂಷನ್ಸ್ ತಮ್ಮ ಪೊಸಿಷನ್ಸ್ ಅನ್ನ ಸ್ಕ್ವೇರ್ ಮಾಡ್ತಾ ಹೋದ್ರೇನೆ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಲಿ ರ್ಯಾಲಿ ಆಗಲಿ ಬರೋಕೆ ಸಾಧ್ಯ ಆಗೋದು. ಇದನ್ನ ನೋಡಿದ್ರೆ ಮೇ ಬಿ FIS ಇಲ್ಲಿಂದಾನು ಕೂಡ ತೆಗಿತಾ ಇರಬಹುದು. ಇಲ್ಲಿಂದ ತೆಗೆದು ಸ್ವಲ್ಪ ಡಿಫೆನ್ಸಿವ್ ಆಗಿರುವಂತಹ FMCG ಕಡೆ ಮೂವ್ ಮಾಡುವಂತ ಸಾಧ್ಯತೆಗಳು ಕೂಡ ಇರಬಹುದು. ಯಾಕಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಲ್ಲಿ ಡೌನ್ ಫಾಲ್ ಇದೆ, ಬಟ್ ಬೇರೆ ಇಂಡೈಸಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಡೌನ್ ಫಾಲ್ ಇದೆ. ಯಾಕಂದ್ರೆ ಡಿಫೆನ್ಸಿವ್ ಸೆಕ್ಟರ್, ಜೊತೆಗೆ ಲಾಸ್ಟ್ 4-5 ಇಯರ್ಸ್ ಇಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸೆಕ್ಟರ್ ಅಲ್ಲಿ. ಹಾಗಾಗಿ ಈಗ ಫೋಕಸ್ ಆ ಕಡೆ ಕೂಡ ಹೋಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇವತ್ತು ಆ ಕಡೆ ಬಂದ್ರೆ
ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಗತ್ತಾ ದೊಡ್ಡ ಮಟ್ಟದಲ್ಲಿ ಏನಲ್ಲ, ಫ್ಲಾಟಿಶ್ ಟು ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.26, 0.2, 0.17 ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ ಗಳು ಇವತ್ತು ಕೂಡ 1.5%, 0.5% ಈ ರೀತಿ ಡೌನ್ ಆಗಿದ್ದಾವೆ ನೋಡಬಹುದು. ಏಷ್ಯನ್ ಮಾರ್ಕೆಟ್ ಗಳು ಕೂಡ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇವತ್ತು ಏನಂತ ದೊಡ್ಡ ಪಾಸಿಟಿವ್ ಇಲ್ಲ, ಅಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಇದರಲ್ಲಿ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಅಲ್ಲಲ್ಲೇ ಕೆಲವು ಕಡೆ ಸ್ವಲ್ಪ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದೊಂದೇ ಪಾಸಿಟಿವ್ ಅಂದ್ರೆ. ಒಟ್ಟಿನಲ್ಲಿ ಗ್ಲೋಬಲ್ ಕ್ಯೂಸ್ ಕೂಡ ಇವತ್ತು ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಮಾರ್ನಿಂಗ್ ನೋಡಿದಾಗ್ಲೂ ಕೂಡ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇತ್ತು. ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಅಂತ ಏನು ದೊಡ್ಡ ರಿಯಾಕ್ಷನ್ ಇಲ್ಲ. ಅದೊಂದು ಕಾರಣ. ಆದ್ರೆ ಇನ್ನು ಕ್ರೂಡ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. ಈಗ ಬಿಲೋ 100 ಬಂದ್ಬಿಟ್ಟಿದೆ. ರೈಸ್ ಆಗಿತ್ತು, ಮತ್ತೆ ವಾಪಸ್ ಬಿಲೋ 100 ಗೆ ಬಂದಿದೆ. ಬಟ್ ಯಾವಾಗ ಬೇಕಾದ್ರೂ ರೈಸ್ ಕೂಡ ಆಗ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಕಾಣ್ತಿದೆ. ಇನ್ನು ರುಪಿ ವೀಕ್ನೆಸ್ ಮುಂದುವರೆದಿದೆ. 92.38, ಆಲ್ಮೋಸ್ಟ್ 92.445 ಈ ರೀತಿ ಕೂಡ ಹೋಗಿತ್ತು. ಆನಂತರ ಈಗ ಸದ್ಯದ ಮಟ್ಟಿಗೆ 92.38 ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಕೆಲವೊಂದು ಫ್ಯಾಕ್ಟರ್ಸ್ ತುಂಬಾನೇ ಕಾಂಟ್ರಿಬ್ಯೂಷನ್ ಮಾಡಿದಾವೆ ಮಾರ್ಕೆಟ್ ನ ಡೌನ್ ಫಾಲ್ ಗೆ. ಇದ್ರ ಜೊತೆಗೆ ಮುಂದಿನ ವಾರದಲ್ಲಿ ಫೆಡ್ ಔಟ್ಕಮ್ ಕೂಡ ಇದೆ. ಫೆಡರಲ್ ರಿಸರ್ವ್ ಮೀಟಿಂಗ್ ಇದೆ. ಅಲ್ಲಿ ಏನ್ ಮಾಡ್ತಾರೆ ಚಾನ್ಸಸ್ ಅಂತೂ ಕಡಿಮೆ ಆಗುತ್ತೆ ಈಗ. ಯಾಕಂದ್ರೆ ಮಿಡ್ಲ್ ಈಸ್ಟ್ ವಾರ್ನ ಕಾರಣಕ್ಕೆ ಕ್ರೂಡ್ ಜಾಸ್ತಿನೇ ಇಂಪ್ಯಾಕ್ಟ್ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ರೇಟ್ ಕಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಂತೂ ಆಗೋದಿಲ್ಲ. ಬಟ್ ಟ್ರಂಪ್ ಪೋವೆಲ್ ಅವರ ಮೇಲೆ ಪ್ರೆಷರ್ ಅನ್ನ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರೇನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಈ ಹಿಂದಿನ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಈ ಎಲ್ಲ ಜಿಟ್ಟರ್ಸ್ ಇರುವಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಸದ್ಯದ ಮಟ್ಟಿಗೆ ಸಂತೆಯಲ್ಲಿ ಕಳೆದೋಗಿರೋ ಮಗು ತರ ಆಗಿದೆ. ಇವತ್ತು ಕೂಡ 2%, 2.5% ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವನ್ ಇವತ್ತು ಪೋರ್ಟ್ಫೋಲಿಯೋಗಳಿಗೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಒಂದಷ್ಟು ಡೌನ್ ಆದ್ರೂ ಕೂಡ ಅಟ್ಲೀಸ್ಟ್ ಕೆಲವರ ಪೋರ್ಟ್ಫೋಲಿಯೋಗಳು ಪಾಸಿಟಿವ್ ಇದ್ದು. ಕಾರಣ ರಿನ್ಯೂವಬಲ್ ಎನರ್ಜಿ ಹಾಗೆ ಸೆಮಿಕಂಡಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು, ಈ ರೀತಿಯ ಒಂದಷ್ಟು ಕಂಪನಿಗಳಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಹಾಗಾಗಿ ಪೋರ್ಟ್ಫೋಲಿಯೋಗಳು ಒಂದಷ್ಟು ಪಾಸಿಟಿವ್ ಕೂಡ ಇದ್ವು. ಬಟ್ ಇವತ್ತು ಅಂತ ಅವಕಾಶ ಕೂಡ ಇರಲಿಲ್ಲ. ಭರ್ಜರಿ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನನ್ನ ಪೋರ್ಟ್ಫೋಲಿಯೋ ಕೂಡ ಇವತ್ತು ಇತ್ತೀಚಿನ ದಿನಗಳಲ್ಲಿ ಹೈಯೆಸ್ಟ್ ಡೌನ್ ಫಾಲ್, ಆಲ್ಮೋಸ್ಟ್ 2.5% ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 1%, 1.5% ಈ ರೀತಿ ಇರ್ತಾ ಇತ್ತು. ಇವತ್ತು 2.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೇ ಬಿ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಜಾಸ್ತಿನೇ ಡೌನ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ. ಎಸ್ಪೆಷಲಿ ನನ್ನ ಹೋಲ್ಡಿಂಗ್ಸ್ ಅಂತೂ ಜಾಸ್ತಿ ಮಿಡ್ ಅಂಡ್ ಸ್ಮಾಲ್ ಅಲ್ಲೇ ಇರೋದು. ಅಲ್ಲಂತೂ ಇನ್ನು ಜಾಸ್ತಿನೇ ಡೌನ್ ಫಾಲ್ ಬಂತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೋಗಿದೆ. ಇನ್ ಕೇಸ್ ಲಾರ್ಜ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಇರಬಹುದೇನೋ, 1.5% ಕಡಿಮೆ ಬಿದ್ದಿರಬಹುದು ಅಷ್ಟೇ. ಡಿಫರೆನ್ಸ್ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ. ಒಟ್ಟಿನಲ್ಲಿ ಇವತ್ತು ಕೂಡ ಬ್ಲಡ್ ಬಾತ್ ನಮ್ಮ ಮಾರ್ಕೆಟ್ ಅಲ್ಲಿ ಮುಂದುವರೆದಿದೆ. ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ, ಇವತ್ತು ಲಾರ್ಸನ್ ಅಂಡ್ ಟೋಬ್ರೋ ಸ್ಟಾಕ್ ಅಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು 7.38%. ಈ ಸ್ಟಾಕ್ 2% ಮೂವ್ ಆದ್ರೆ ಅತಿ ಹೆಚ್ಚು. ಅಂತದ್ರಲ್ಲಿ ಇವತ್ತು ಮೋರ್ ದೆನ್ 7% ಡೌನ್ ಆಗಿದೆ. ಇನ್ ಕೇಸ್ ನಾವು ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 17.5% ಡೌನ್ ಆಗಿದೆ. ಅದರಲ್ಲೂ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಇನ್ನು ಜಾಸ್ತಿನೇ ಇರುತ್ತೆ. ನೋಡಬಹುದು 22% ಇದೆ. ಭರ್ಜರಿ ಡೌನ್ ಆಗಿದೆ. ಅದಕ್ಕೆ ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ. ಮಿಡ್ಲ್ ಈಸ್ಟ್ ಯುದ್ಧ. ಕಂಪನಿದು ಮೋರ್ ದನ್ 30% ಮಾರ್ಕೆಟ್ ಶೇರ್ ಆರ್ಡರ್ ಬುಕ್ ಅಲ್ಲಿ ಮಿಡ್ಲ್ ಈಸ್ಟ್ ಇದೆ. ಆಕ್ಚುಲಿ ಇಲ್ಲಿ ನೀವು ಇನ್ನೊಂದರ ಯೋಚನೆ ಮಾಡಬೇಕು. ಯುದ್ಧ ಏನು ಪರ್ಮನೆಂಟ್ ಆಗಿರೋದಿಲ್ಲ. ಒನ್ಸ್ ಯುದ್ಧ ಸ್ಟಾಪ್ ಆಯ್ತು ಅಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಆಗಿರುವಂತ ಡ್ಯಾಮೇಜಸ್ ಅನ್ನ ರೀಬಿಲ್ಡ್ ಮಾಡಬೇಕು ಅಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಕೆಲಸ ಮಾಡಲೇಬೇಕು. ಅವರುಗಳಿಗೆ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗಲೇಬೇಕು. ಹಾಗಾಗಿ ಫಾರ್ ಟೈಮ್ ಬೀಯಿಂಗ್ ಬೀಟ್ ಅಂಡ್ ಡೌನ್ ಆಗ್ತಿರಬಹುದು ಸ್ಟಾಕ್. ಬಟ್ ಒನ್ಸ್ ಈ ಕಾನ್ಫ್ಲಿಕ್ಟ್ ಗೆ ಅಂತ್ಯ ಸಿಕ್ತು ಅಂದ್ರೆ ಈ ಕಂಪನಿಯ ಅಥವಾ ಯಾವುದೇ ಕಂಪನಿ ಆಗಿರಲಿ, ಮಿಡ್ಲ್ ಈಸ್ಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಯಾವುದೇ ಕಂಪನಿ ಆಗಿದ್ರು ಕೂಡ ಅವರುಗಳಿಗೆ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಹಾಗಾಗಿ ಆಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತವೆ. ಈಗ ಸದ್ಯಕ್ಕೆ ಬಿಟ್ ಅಂಡ್ ಡೌನ್ ಆಗ್ಲಿ, ಇನ್ನು ಡೌನ್ ಆದ್ರೆ ಇನ್ನು ಡಿಸ್ಕೌಂಟ್ ಅಲ್ಲಿ ತಗೊಳಕ್ ಒಳ್ಳೆ ಅವಕಾಶ. ಯಾಕಂದ್ರೆ ಫಂಡಮೆಂಟಲ್ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಅದು ಒಳ್ಳೆ ಅವಕಾಶವನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ಖುಷಿ ಪಡಬೇಕು, ರೆಡಿ ಆಗ್ಬೇಕು ಅಷ್ಟೇ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಕ್ಕೆ. ಇನ್ನು ಬೇರೆ ಶೇರ್ಗಳ ಕಡೆ ಬಂದ್ರೆ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 6% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಇನ್ನೂ ಜಾಸ್ತಿ ಇತ್ತು, ಆನಂತರ ಒಂದಷ್ಟು ಡೌನ್ ಆಗಿದೆ. ಹೈಯಿಂದ ನೋಡಬಹುದು ಓವರ್ ಆಲ್ 6% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣ ಒಂದು ಸುದ್ದಿ ಮನೆ ವಿಡಿಯೋದಲ್ಲೇ ಕವರ್ ಮಾಡಿದ ಬೆಸ್ಟ್ ಪ್ರಾಜೆಕ್ಟ್ ಲಾಂಚ್ ಅನ್ನ ಮಾಡಿರೋ ಬಗ್ಗೆ. 142 ಮೆಗಾವ್ಯಾಟ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ರಾಜಸ್ಥಾನಲ್ಲಿ ಲಾಂಚ್ ಮಾಡಿದೆ ಕಂಪನಿ. ಈಗಾಗಲೇ ಒಂದಷ್ಟು ಲಾಂಚ್ ಮಾಡಿತ್ತು, ಈಗ ಮತ್ತೆ ಅಡಿಷನ್ ಮಾಡಿದೆ ಬೆಸ್ಟ್ ಪ್ರಾಜೆಕ್ಟ್ ಅಲ್ಲಿ. ಈ ಒಂದು ಸುದ್ದಿ ಬಂದಿತ್ತು. ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಆರ್ತಿ ಇಂಡಸ್ಟ್ರೀಸ್ ಇಲ್ಲಂತೂ ನಿಯರ್ಲಿ 6% ಡೌನ್ ಫಾಲ್ ಇದೆ. ಆಕ್ಚುಲಿ ಕಂಪನಿಗೆ ಒಂದು ಒಳ್ಳೆ ಸುದ್ದಿನೇ ಬಂದಿತ್ತು, ಬಟ್ ಸ್ಟಿಲ್ ಸ್ಟಾಕ್ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ನೋಡಬಹುದು ಆರ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್ ಸೆಕ್ಯೂರ್ಸ್ $150 million ಅಗ್ರೋಕೆಮಿಕಲ್ ಸಪ್ಲೈ ಕಾಂಟ್ರಾಕ್ಟ್. ಕಂಪನಿಗೆ $150 million ಮೊತ್ತದ ಅಗ್ರೋಕೆಮಿಕಲ್ ಸಪ್ಲೈ ಕಾಂಟ್ರಾಕ್ಟ್ ಸಿಕ್ಕಿದೆ. ಇದು ಎಕ್ಸ್ಪೋರ್ಟ್ ಆರ್ಡರ್ ಇಂಡಿಯಾದಿಂದ ಸಿಕ್ಕಿರುವಂತದ್ದಲ್ಲ, ಗ್ಲೋಬಲ್ ಲೆವೆಲ್ ಇಂದ ಸಿಕ್ಕಿರುವಂತದ್ದು. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದೆ ಆರ್ತಿ ಇಂಡಸ್ಟ್ರೀಸ್ ಇವತ್ತು. ಇನ್ನು HFCL ಕೂಡ ಒಂದು ಮಲ್ಟಿ ಇಯರ್ ಡೀಲ್ ಅನ್ನ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ಸುದ್ದಿಯನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ನಾನು ಹಂಚಿಕೊಂಡಿದ್ದೆ. ಕಂಪನಿಗೆ ಸುಮಾರು 10,000 ಕೋಟಿ ಮೊತ್ತದ ಕಾಂಟ್ರಾಕ್ಟ್ ಸಿಕ್ಕಿದೆ. ನೋಡಬಹುದು $1.1 billion ಆಪ್ಟಿಕಲ್ ಫೈಬರ್ ಕೇಬಲ್ ಸಪ್ಲೈ ಅಗ್ರಿಮೆಂಟ್ ಗ್ಲೋಬಲ್ ಕ್ಲೈಂಟ್ ಇಂದ ಮಾಡ್ಕೊಂಡಿರುವಂತದ್ದು. ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ.
ಇನ್ನು ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿತ್ತು. ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ನೋಡಬಹುದು. 4.79% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಈ ಸುದ್ದಿಯನ್ನು ಕೂಡ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಕಂಪನಿಗೆ MIDC ಇಂದ 3,000 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ನೋಡಬಹುದು. 3,000 crore ಫಾರ್ಮಾ ಪಾರ್ಕ್ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ರಾಮ್ಕಿ ಇನ್ಫ್ರಾದಲ್ಲಿ. ನಂತರ ಆರ್ಯನ್ ಪ್ರೋ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಕೂಡ ನಿಯರ್ಲಿ 7% ಡೌನ್ ಫಾಲ್ ಇದೆ. ಬಟ್ ಸುದ್ದಿ ನೋಡೋದಾದ್ರೆ ಇಲ್ಲೂ ಕೂಡ ಒಳ್ಳೆ ಸುದ್ದಿನೇ ಇತ್ತು ನೋಡಬಹುದು. 350 ಕೋಟಿ ಮೊತ್ತದ ಡೇಟಾ ಸೆಂಟರ್ ಡೀಲ್ ಆಗಿದೆ. ಅಂದ್ರೆ ಡೇಟಾ ಸೆಂಟರ್ ಸಂಬಂಧಪಟ್ಟಂತ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಅಗೇನ್ ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಏನು ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿ ಇಲ್ಲೂ 2.5% ಡೌನ್ ಫಾಲ್ ಇದೆ. ಪಾಸಿಟಿವ್ ಏನಿಲ್ಲ ನೋಡಬಹುದು. 364 ಕೋಟಿ ಕಾಂಟ್ರಾಕ್ಟ್ ತಮಿಳುನಾಡು ಮೆಡಿಕಲ್ ಸರ್ವಿಸಸ್ ಕಾರ್ಪೊರೇಷನ್ ಇಂದ ಸಿಕ್ಕಿದೆ. ಈ ಸುದ್ದಿಯನ್ನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ ನಾನು. ಬಟ್ ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ. ಸುಮಾರು ಸ್ಟಾಕ್ ಗಳು ಒಳ್ಳೆ ಸುದ್ದಿಯನ್ನ ಕೊಟ್ಟರು ಕೂಡ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲದೆ ಇದ್ದ ಕಾರಣಕ್ಕೆ ಒಳ್ಳೆ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಕೆಲವು ಕಡೆ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಒಟ್ಟಿನಲ್ಲಿ ಮಾರ್ಕೆಟ್ ಅಲ್ಲಿ ಬ್ಲಡ್ ಬಾತ್ ಮುಂದುವರೆದಿದೆ. ನೋಡೋಣ ಅಟ್ಲೀಸ್ಟ್ ಸೋಮವಾರ ಏನಾದ್ರೂ ಕವರ್ ಆಗುತ್ತಾ ಅಂತ. ಸರಿಗಳಿರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. 6 months ಪ್ರೋಗ್ರಾಮ್ ಆಗಿರುತ್ತೆ ಇದು. ಇಲ್ಲಿ ನಿಮ್ಗೆ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ನೋಡಿ ಹೂಡಿಕೆ ಮಾಡಬೇಕು, ಇಂತ ಹಲವು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.